ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ಗೆ ಸ್ವಾಗತ. ಎಲ್ಲರಿಗೂ ಗೊತ್ತಿರೋ ಹಾಗೆ ಇನ್ನೇನು ಮಾರ್ಚ್ 28 IPL ಆವಳಿ ಶುರು ಆಗ್ತಾ ಇದೆ. ಶನಿವಾರದಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೂ ಮುಂಚೆ ಪ್ರತಿಯೊಂದು ಟೀಮ್ ನ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡೋಣ. ಈ ಸ್ಕ್ವಾಡ್ ಚಿಂದಿ, ಈ ಸ್ಕ್ವಾಡ್ ನ ಬಿಟ್ಟು ಆ ಟೀಮ್ ಅಲ್ಲಿ ಬೇರೆ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಮಾಡಕ್ಕಾಗಲ್ಲ. ಯಾವ್ದೇ ಆಪೋನೆಂಟ್ ಬಂದ್ರು ಅವ್ರಿಗೆ ಟಫ್ ಫೈಟ್ ಕೊಡುತ್ತೆ ಅನ್ನೋ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡೋಣ. ಅದಕ್ಕೂ ಮುಂಚೆ ಯಾರು ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಹಾಕೊಳ್ಳಿ ಅಂತ ಹೇಳ್ತಾ, ಮೊದಲನೇದಾಗಿ ನಮ್ಮ RCB ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಬೋಣ. ಹೌದು, ಪ್ರತಿಯೊಬ್ಬ RCB ಫ್ಯಾನ್ಸ್ ಕೇಳೋದಿದೆ, ನಮ್ಗೆ ಮೊದಲು RCB ಹೇಳಿದ್ರು, RCB ತಿಳ್ಕೋಬೇಕು ಅಂತ ಕ್ಯೂರಿಯಾಸಿಟಿಯಿಂದ ಇರ್ತೀರಾ. ನಮ್ಗೆ ಬೇರೆ ಟೀಮ್ ಯಾವಾಗಾದ್ರೂ ಹೇಳ್ಕ ನಮ್ ಫಸ್ಟ್ RCB ಹೇಳು ಅಂತ ಹೇಳ್ತೀರಾ. ಅದಕ್ಕಂತಾನೆ ನಾನು ಇರೋದು. ನಾನು ಹೇಳ್ತಾ ಇದ್ದೀನಿ, ಈಗ RCB ಈಗ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ಫ್ರೇಮ್ ಮಾಡೋಣ. ಇಲ್ಲಿ ನೋಡ್ಬೋದು, ನಾನು ಡಿಸ್ಪ್ಲೇ ಮಾಡಿದ್ದೀನಿ ಯಾವ್ಯಾವ ಕ್ಯಾಟಗರಿಯಲ್ಲಿ ಯಾರ್ಯಾರು ಬರ್ತಾರೆ ಅಂತ ನೋಡಿ. ಬ್ಯಾಟರ್ಸ್ ಕ್ಯಾಟಗರಿಯಲ್ಲಿ, ಮತ್ತೆ ವಿಕೆಟ್ ಕೀಪರ್ಸ್, ಮತ್ತೆ ಆಲ್ರೌಂಡರ್ಸ್, ಮತ್ತೆ ಬೌಲರ್ಸ್ ಕ್ಯಾಟಗರಿಯಲ್ಲಿ ಯಾರ್ಯಾರು ಬರ್ತಾರೆ ಅಂತ ಡಿಸ್ಪ್ಲೇ ಮಾಡಿದೀನಿ ನೋಡಿ. ಇದರಲ್ಲಿ ಬ್ಯಾಟರ್ಸ್ ಕ್ಯಾಟಗರಿಯಲ್ಲಿ ಬಂದು ರಜತ್ ಪಟ್ಟಿದಾರ್, ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್, ನಾನು 3 ಜನನು ಆಡಿಸ್ತೀನಿ. ಹೌದು, 3 ಜನನು ಆಡಿಸ್ತೀನಿ. ವಿಕೆಟ್ ಕೀಪರ್ಸ್ ಅಲ್ಲಿ ಬಂದು ನಾನು ಆಡ್ಸೋದು ಜಿತೇಶ್ ಶರ್ಮಾ ಮತ್ತೆ ಫಿಲ್ ಸಾಲ್ಟ್ ನ ಆಡಿಸ್ತೀನಿ. ಬಟ್ ವಿಕೆಟ್ ಕೀಪಿಂಗ್ ಮಾಡೋ ಜಿತೇಶ್ ಶರ್ಮಾನೇ, ಬಟ್ ನಾನು ಫಿಲ್ ಸಾಲ್ಟ್ ನ ಮೋರ್ ಬ್ಯಾಟರ್ ಆಗಿ ಯೂಸ್ ಮಾಡ್ಕೋತೀನಿ. ಮತ್ತೆ ಆಲ್ರೌಂಡ್ ಕ್ಯಾಟಗರಿಯಲ್ಲಿ ಬಂದು ಕುನಾಲ್ ಪಾಂಡ್ಯಾನ್ ಯೂಸ್ ಮಾಡ್ತೀನಿ, ಟಿಮ್ ಡೇವಿಡ್ ಮತ್ತೆ ರೊಮಾರಿಯೋ ಶೆಪರ್ಡ್, ಈ 3 ಜನನ ನಾನು ಯೂಸ್ ಮಾಡ್ಕೋತೀನಿ. ಹೌದು, ವೆಂಕಟೇಶ್ ಅಯ್ಯರ್ ಆಲ್ರೌಂಡರ್, ಬಟ್ ನಾನು ಅವ್ರನ್ನ ಯೂಸ್ ಮಾಡ್ತಾ ಇಲ್ಲ. ಮತ್ತೆ ಬೌಲರ್ಸ್ ಅಂತ ಬಂದಾಗ ನಾನು ಯೂಸ್ ಮಾಡ್ಕೊಳ್ಳೋದು ಜಾಸ್ ಹಾಜಲ್ವುಡ್, ಯಶ್ ದಯಾಲ್, ಭುವನೇಶ್ವರ್ ಕುಮಾರ್, ಮತ್ತೆ ಸುಯೇಶ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೋತೀನಿ. ನೋಡಿ, ಇಲ್ಲಿ RCB ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ಡಿಸ್ಪ್ಲೇ ಮಾಡಿದ್ದೀನಿ. ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಓಪನಿಂಗ್. ಇನ್ಯಾರು ಆಡ್ತಾರೆ ಇವ್ರು ಯಾವಾಗೂ ಓಪನಿಂಗ್ ಮಾಡಿದಾಗ ಪ್ರತಿಯೊಂದು ಟೈಮಲ್ಲೂ ಸಖತ್ತಾಗಿ ಪಾರ್ಟ್ನರ್ಶಿಪ್ ಕೂಡ ಸಖತ್ತಾಗಿ ಬಂದಿದೆ. ಮತ್ತೆ ಅಗ್ರೆಸಿವ್ ಅಪ್ರೋಚ್ ತರ್ತಾರೆ, ಸಖತ್ತಾಗಿ ಆಡ್ತಾರೆ. ಇವ್ರನ್ನ ಬಿಟ್ಟು ಬೇರೆ ಓಪನಿಂಗ್ ಸ್ಲಾಟ್ ಅಲ್ಲಿ ಯಾರನ್ನು ಇದು ಮಾಡಕ್ಕಾಗಲ್ಲ. ಹೌದು, ವಿರಾಟ್ ಕೊಹ್ಲಿ ಸ್ವಲ್ಪ ಯಾವ ಟೈಮಲ್ಲಿ ಸಿಚುವೇಶನ್ ತಕ್ಕಂಗ ಮೊದ್ಲು ಆಡ್ತಾ ಇದ್ರು. ಈಗ ಅವರು ಸಹನು ಅವ್ರ ಮೇಲೆ ಡಿಪೆಂಡ್ ಆಗಿಲ್ಲ ಟೀಮ್, ಆದ್ರಿಂದ ಅವರು ಸಹನು ಈಗ ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ. ಒಳ್ಳೆ ಜೋಡಿ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಮತ್ತೆ ಫಿಲ್ ಸಾಲ್ಟ್. ಮತ್ತೆ ನಂಬರ್ 3 ಸ್ಲಾಟ್ ಅಲ್ಲಿ ನಾನು ದೇವದತ್ ಪಡಿಕ್ಕಲ್ ಆಡಿಸ್ತೀನಿ. ಯಾಕಂದ್ರೆ ದೇವದತ್ ಪಡಿಕ್ಕಲ್ ಪ್ರೂವ್ ಮಾಡ್ಕೊಂಡಿದ್ದಾರೆ. ನಮ್ಮ RCB ಕಡೆ ಇರ್ಬೋದು, ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಇರ್ಬೋದು, ಪ್ರತಿಯೊಂದ್ರಲ್ಲೂ ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಬಟ್ ವೆಂಕಟೇಶ್ ಅಯ್ಯರ್ ಅವರು ಲಾಸ್ಟ್ ಸೀಸನ್ ಎಲ್ಲ ಫಾರ್ಮ್ ಅಲ್ಲಿ ಇದ್ದಿಲ್ಲ. ಅವರು ಸಖತ್ ವರ್ಸ್ಟ್ ಫಾರ್ಮ್ ಅಲ್ಲಿ ಇದ್ರು. ಆದ್ರಿಂದ ಏನ್ ಮಾಡ್ತೀನಿ ಅಂದ್ರೆ ನಾನು ದೇವದತ್ ಪಡಿಕ್ಕಲ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಒಂದ್ ವೇಳೆ ದೇವದತ್ ಪಡಿಕ್ಕಲ್ ಏನಾದ್ರು ಸರಿಯಾಗಿ ಆಡಿಲ್ಲ ಅಂದ್ರೆ ಅವಾಗ ಒಂದ್ ಚಾನ್ಸು ವೆಂಕಟೇಶ್ ಅಯ್ಯರ್ಗೆ ಸಿಗುತ್ತೆ. ಇಲ್ಲ ಅಂದ್ರೆ ನಾನು ಫಸ್ಟ್ ಪ್ರಿಫರೆನ್ಸ್ ಏನಿದ್ರು ದೇವದತ್ ಪಡಿಕ್ಕಲ್ಗೆ ಇರುತ್ತೆ. ಇವರು ಪ್ರೂವ್ ಮಾಡ್ಕೊಂಡಿದ್ದಾರೆ, ಆದ್ರಿಂದ ಇವ್ರು ಬಿಟ್ಕೊಳಕ್ ಆಗಲ್ಲ. ಲಾಸ್ಟ್ ಸೀಸನ್ ಬೇರೆ IPL ಅಲ್ಲೆಲ್ಲ ನಮ್ಮ RCB ಕಡೆ ಚೆನ್ನಾಗಿ ಆಡಿದ್ರು. ಆದ್ರಿಂದ ನಂಬರ್ 3 ಸ್ಲಾಟ್ ದೇವದತ್ ಪಡಿಕ್ಕಲ್ಗಾನೆ ಕೊಡ್ತೀನಿ. ನಂಬರ್ 4 ಸ್ಲಾಟ್ ಇನ್ನ ನಮ್ ಕ್ಯಾಪ್ಟನ್ ಆದಂತ ರಜತ್ ಪಟ್ಟಿದಾರೆ ಅವ್ರಿಗೆ. ಅದು ಅವರು ಲಾಸ್ಟ್ ಸೀಸನ್ ಅಷ್ಟೊಂದು ಚೆನ್ನಾಗಿ ಆಡಿಲ್ಲ. ಅವ್ರ ಕಡೆಯಿಂದ ಇನ್ನೂ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೀವಿ. ಅದಕ್ಕೂ ಮುಂಚೆ ಸೀಸನ್ ಚೆನ್ನಾಗಿ ಆಡಿದ್ರು. ಇವ್ರು ಯಾವಾಗ ಕ್ಯಾಪ್ಟನ್ಸಿ ಬಂತ ಅವಾಗ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಾ ಇದಾರೆ. ಬಟ್ ಬ್ಯಾಟಿಂಗ್ ಅಂತ ಬಂದಾಗ ಸ್ವಲ್ಪ ಡೌನ್ ಆಗಿದ್ದಾರೆ. ನಾವ್ ಇವ್ರ ಕಡೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೇವೆ ಅಂದ್ರೆ ಚೆನ್ನಾಗಿ ಆಡ್ಲಿ, RCBಗೆ 100 ಮ್ಯಾಚಸ್ ವಿನ್ ಮಾಡ್ಕೊಳ್ಳಿ ಅಂತ ನಾವು ಕ್ಯಾಪ್ಟನ್ ಕಡೆಯಿಂದಾನೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಂಬರ್ 5 ಸ್ಲಾಟ್ ಬಂದು ನಾನು ಜಿತೇಶ್ ಶರ್ಮಾ ಕೊಡ್ತೀನಿ. ಹೌದು, ಅವ್ರನ್ನ ಬ್ಯಾಟರ್ ವಿಕೆಟ್ ಕೀಪರ್ ಆಗಿ ಆಡಿಸ್ತೀನಿ. ಹೌದು, ಲಾಸ್ಟ್ ಸೀಸನ್ ಯಾವ ತರ ಆಡಿದ್ರಿಂದ ನಮ್ಮ RCB ಕಡೆ ನೀವೆಲ್ಲ ನೋಡಿರ್ತೀರಾ. ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚಸ್ ನ ವಿನ್ ಮಾಡ್ಕೊಟ್ರು, ಸಖತ್ತಾಗಿ ಆಡಿದ್ರು. ಬ್ಯಾಟಿಂಗ್ ಲಾಸ್ಟ್ ಸೀಸನ್ ಒಳ್ಳೆ ಫಾರ್ಮ್ ಅಲ್ಲಿ ಬೇರೆ ಇದ್ರು. ನಾವು ಈ ಸಲನು ಅವ್ರನ್ನ ಅದೇ ತರ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅದೇ ತರ ಪರ್ಫಾರ್ಮೆನ್ಸ್ ಕೊಡ್ಲಿ, RCBಗೆ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚಸ್ ನ ವಿನ್ ಮಾಡಿಸ್ಲಿ ಅಂತ ನಾವು ಜಿತೇಶ್ ಶರ್ಮಾ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ನಂಬರ್ 6 ಸ್ಥಾನನ ನಾನು ಟೀಮ್ ಡೇವಿಡ್ ಕೊಡ್ತೀನಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಟೀಮ್ ಡೇವಿಡ್ ಯಾವ ತರ ಮ್ಯಾಚಸ್ ನ ವಿನ್ ಮಾಡ್ಕೊಟ್ಟಿದ್ದಾರೆ RCB ಕಡೆ ಅಂತಾನು ನಿಮ್ಗೆಲ್ಲ ಗೊತ್ತು. ಬಟ್ ಆಸ್ಟ್ರೇಲಿಯಾ ಕಡೆನೂ ಅವ್ರು ಯಾವ ತರ ಮ್ಯಾಚಸ್ ನ ಸಿಂಗಲ್ ಹ್ಯಾಂಡೆಡ್ಲಿ ವಿನ್ ಮಾಡಿಸಿದಾರೆ ಅಂತ ಗೊತ್ತು. ಟೀಮ್ ಡೇವಿಡ್ ಆಕ್ಚುಲಿ ಹೇಳ್ಬೇಕಂದ್ರೆ ಲಾಸ್ಟ್ ಸೀಸನ್ಸ್ ಇಂದ ಸಬ್ಲೆಂಟ್ ಫಾರ್ಮ್ ಅಲ್ಲಿ ಇದಾರೆ, ಸಬ್ಲೆಂಟ್ ಟಚ್ ಅಲ್ಲಿ ಇದಾರೆ, ಸಖತ್ ಪೀಕ್ ಅಲ್ಲಿ ಇದಾರೆ, ಅವ್ರ ಫಾರ್ಮ್ ಪೀಕ್ ಅಲ್ಲಿ ಇದೆ. ಆದ್ರಿಂದ ನಾನು ನಂಬರ್ 6 ಸ್ಲಾಟ್ ನ ಟೀಮ್ ಡೇವಿಡ್ಗೆನೆ ಕೊಡ್ತೀನಿ. ಹೌದು, ನಮ್ಮ RCB ಕಡೆ ಲಾಸ್ಟ್ ಸೀಸನ್ ಚೆನ್ನಾಗಿ ಮಾಡಿದ್ದಾರೆ. ಕೆಲವು ಮ್ಯಾಚ್ ಇಂಜುರಿ ಆಗಿ ಆಡಿದ್ದಿಲ್ಲ, ಬಟ್ ಆಡಿರೋ ಮ್ಯಾಚಸ್ ಎಲ್ಲ ಯಾವ ತರ ಸಖತ್ತಾಗಿ ಫಿನಿಶ್ ಮಾಡ್ಕೊಟ್ಟಿದ್ದಾರೆ ನಮ್ಮ RCBಗೆ. ನಾವ್ ಈ ಸೀಸನ್ ಅಷ್ಟೇ ಅವ್ರ ಕಡೆಯಿಂದ ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ನಂಬರ್ 7 ನ ಬಂದು ನಾನು ರೊಮಾರಿಯೋ ಶೆಪರ್ಡ್ ಕೊಡ್ತೀನಿ. ಯಾಕಂದ್ರೆ ಲಾಸ್ಟ್ ಸೀಸನ್ ನೀವು ನೋಡಿರ್ತೀರಾ, ಬೇರೆ ಇಂಜುರಿ ಆದಾಗ ಇವ್ರು ಅವ್ರ ಸ್ಥಾನದಲ್ಲಿ ಫಿಟ್ ಆಗಿ ಬಂದು ಯಾವ ತರ ಬ್ಯಾಟಿಂಗ್ ಆಡಿದ್ರು ಅಂತ ನಿಮ್ಗೆಲ್ಲ ಗೊತ್ತು. ಚೆನ್ನೈ ಮೇಲೆ ನೋಡಿರ್ತೀರಾ ಯಾವ ತರ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ವಿನ್ ಮಾಡ್ಕೊಟ್ರು ಅವತ್ತು. ಆ ದಿನಾನ ಚೆನ್ನೈ ಯಾವತ್ತು ಮರೆಯಲ್ಲ. ಹೆಂಗ್ ಹೊಡೆದಿದ್ರು ಅಂದ್ರೆ ಅವ್ರು ನಿದ್ದೆ ಬರೋದ್ ಕೂಡ ಹೋಗ್ಬಿಡುತ್ತೆ, ಆ ರೇಂಜ್ ಹೊಡೆದಿದ್ರು.
ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು. ಮತ್ತೆ ಇವ್ರದ್ದು ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಬೌಲಿಂಗ್ ಕೂಡ ಆಗ್ತಾರೆ, ಬೇಕಾದ್ರೆ 2 hours ಬೌಲಿಂಗ್ ಕೂಡ ಸಖತ್ತಾಗಿ ಮಾಡ್ತಾರೆ. ಆದ್ರಿಂದ ಇವ್ರನ್ನ ನಾನು ನಂಬರ್ 7 ಸ್ಲಾಟ್ ಅಲ್ಲಿ ಫಿಟ್ ಮಾಡ್ತೀನಿ. ನಂಬರ್ 8 ಸ್ಥಾನ ಬಂದು ನಾನು ಕುರ್ನಾಲ್ ಪಾಂಡ್ಯ ಕೊಡ್ತೀನಿ. ಇನ್ಯಾರು ಕೊಡಕ್ಕಾಗುತ್ತೆ ಗುರು? ಲಾಸ್ಟ್ ಸೀಸನ್ ಯಾವ ತರ ನಮ್ಮ RCB ಕಡೆ ಹೈಯೆಸ್ಟ್ ವಿಕೆಟ್ ಟೇಕಿಂಗ್ ಬೌಲರ್ ಆಗಿದ್ರು. ಮತ್ತೆ ಇವಾಗ ನಮ್ಗೆ ಏನಾದ್ರು ವಿಕೆಟ್ ಬೇಕಾಗಿದ್ರೆ ಕುರ್ನಾಲ್ ಪಾಂಡ್ಯ ತಗೊಂಬಂದ್ರೆ ವಿಕೆಟ್ ತಗೊಳ್ತಾ ಇದ್ರು. ಆ ತರ ವಿಕೆಟ್ ಟೇಕಿಂಗ್ ಬೌಲರ್ ಆಗಿ ಮೂಡಿ ಬಂದಿದ್ರು ನಮ್ಮ RCB ಕಡೆ. ಲಾಸ್ಟ್ ಸೀಸನ್ ಸಖತ್ತಾಗಿ ಮಾಡಿದ್ರಲ್ವಾ, ಆದ್ರಿಂದ ನಾನು ನಂಬರ್ 8 ಸ್ಥಾನನ ನಾನು ಕುರ್ನಾಲ್ ಪಾಂಡ್ಯಗೆ ಕೊಡ್ತೀನಿ. ನಂಬರ್ 9 ಸ್ಥಾನನ ನಾನು ಭುವನೇಶ್ವರ್ ಕೊಡ್ತೀನಿ. ಯಾಕಂದ್ರೆ ಅವ್ರು ನಮ್ಮ RCB ಕಡೆ ಲಾಸ್ಟ್ ಸೀಸನ್ ಸಖತ್ತಾಗಿ ಮಾಡಿದ್ರು. ಮತ್ತೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಅನ್ನೋದು ಸಖತ್ತಾಗಿದೆ. ಬೇರೆ ಟೀಮ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂತ ಅವ್ರು ಬಿಟ್ಟಿದ್ರು, ನಮ್ಮ RCB ತಗೊಂಡ್ರು. ನಮ್ಮ RCB ಅಷ್ಟೊಂದೇನು ವರ್ಷಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ಲ, ಚೆನ್ನಾಗಿನೇ ಮಾಡಿದ್ದಾರೆ. ಆದ್ರಿಂದ ನಾನು ನಂಬರ್ 9 ಸ್ಥಾನನ ನಾನು ಭುವನೇಶ್ವರ್ಗೆ ಕೊಡ್ತೀನಿ. ನಂಬರ್ 10 ಸ್ಥಾನನ ನಾನು ಜಾಸ್ ಹಾಜಲ್ವುಡ್ ಕೊಡ್ತೀನಿ. ಹೌದು, ಯಾಕಂದ್ರೆ ಇವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ, ಇಂಡಿಯನ್ ಕಂಡೀಷನ್ಸ್ಗೆ ಈಸಿಯಾಗಿ ಅಡ್ಜಸ್ಟ್ ಆಗ್ತಾರೆ. ಬೇರೆ ಫಾರಿನ್ ಪ್ಲೇಯರ್ಸ್ ನ ನೋಡಿ, ಇಂಡಿಯನ್ ಕಂಡೀಷನ್ಸ್ಗೆ ಅಡ್ಜಸ್ಟ್ ಆಗೋದು ಕಷ್ಟ ಪಡ್ತಾರೆ. ಬಟ್ ಜಾಸ್ ಹಾಜಲ್ವುಡ್ ಆ ತರ ಅಲ್ಲ, ನೀನ್ ಯಾವ್ದೇ ಕಂಡೀಷನ್ಸ್ ಕೊಟ್ರು ಅದಕ್ಕೆ ಈಸಿಯಾಗಿ ಅಡ್ಜಸ್ಟ್ ಆಗ್ಬಿಡ್ತಾರೆ. ಲಾಸ್ಟ್ ಸೀಸನ್ ಅಷ್ಟೇ ನಮ್ಮ RCB ಕಡೆ ಯಾವ ತರ ಬೌಲಿಂಗ್ ಮಾಡಿದ್ರಂದ್ರೆ ಅವ್ರು ಒಂಥರ ಮೇನ್ ವಿಕೆಟ್ ಟೇಕಿಂಗ್ ಬೌಲರ್ ಆಗಿ ಮೂಡ್ ಬಂದಿದ್ರು. ಹೌದು, ಪವರ್ ಪ್ಲೇದಲ್ಲಿ ಬೇಕಾದ್ರೆ 2 hours ಹಾಕಿ ಅಲ್ಲಿ ವಿಕೆಟ್ ತಗೊಳ್ತಾರೆ. ಲಾಸ್ಟ್ ಅಲ್ಲಿ ಬೇಕಾದ್ರೆ ಡೆತ್ ಅಲ್ಲಿ ಕೂಡ ಬೌಲಿಂಗ್ ಮಾಡ್ತಾರೆ. ಒಂಥರ ಇವ್ರೊಂಥರ ಬೌಲಿಂಗ್ ಅಲ್ಲಿ ಇವ್ರಿದ್ರೆ ಸಖತ್ ಸ್ಟ್ರೆಂತ್ ಅನ್ನ ಕಾಣುತ್ತೆ ನಮ್ಮ ಬೌಲಿಂಗ್ ಯೂನಿಟ್. ಇವ್ರಿಲ್ಲ ಅಂದ್ರೆ ಸ್ವಲ್ಪ ಬೌಲಿಂಗ್ ಸ್ಟ್ರೆಂತ್ ಆಗಿರಲ್ಲ, ಒಂಥರ ವೀಕ್ ಆಗಿ ಕಾಣಿಸುತ್ತೆ. ಇವ್ರಿಗೊಂದು ಅಷ್ಟೊಂದು ಕಾನ್ಫಿಡೆನ್ಸ್ ಅನ್ನೋದು ನಮ್ಮ ಬೌಲಿಂಗ್ ಯೂನಿಟ್ ಅಲ್ಲಿ ಕುಗ್ಬಿಡುತ್ತೆ. ಇವ್ರಿಲ್ಲ ಅಂದ್ರೆ ಇವರು ಮೇನ್ ಆಗಿ ಇರಬೇಕು RCB ಬೌಲಿಂಗ್ ಯೂನಿಟ್ ಅಲ್ಲಿ. ನಂಬರ್ 11 ಸ್ಥಾನನ ನಾನು ಯಶ್ ದಯಾಲ್ ಕೊಡ್ತೀನಿ. ಹೌದು, ಅವ್ರು ಲಾಸ್ಟ್ ಸೀಸನ್ ನಮ್ಮ RCBಗೆ ಅಷ್ಟೊಂದೇನು ಚೆನ್ನಾಗಿ ಏನು ಪರ್ಫಾರ್ಮೆನ್ಸ್ ಮಾಡಿಲ್ಲ, ಹಂಗಂತ ವರ್ಷಾಗಿ ಏನು ಪರ್ಫಾರ್ಮೆನ್ಸ್ ಮಾಡಿಲ್ಲ, ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ರು. ಬಟ್ ಅವರು ನಮ್ಮ RCB ಕಡೆ ಲಾಸ್ಟ್ ಒಂದು 3 seasons ಇಂದ ಇದ್ದಾರಲ್ವಾ, ಆದ್ರಿಂದ ನಾನು ಅವ್ರು ಬಿಟ್ಕೊಳಕ್ ಆಗಲ್ಲ. ಅವರು ಏನು ಅಷ್ಟೊಂದೇನು ಕೆಟ್ಟ ಬೌಲರ್ ಅಲ್ಲ, ಚೆನ್ನಾಗಿನೇ ಮಾಡ್ತಾ ಇದಾರೆ. ಆದ್ರಿಂದ ನಾನು ನಂಬರ್ 11 ಸ್ಥಾನನ ಯಶ್ ದಯಾಲ್ಗೆನೆ ಕೊಡ್ತೀನಿ. ನಂಬರ್ 12 ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾನು ಯೂಸ್ ಮಾಡ್ಕೊಳ್ಳೋದು ಸುಯೇಶ್ ಶರ್ಮಾನ. ಹೌದು, ಇವ್ರೊಂಥರ ಸಖತ್ ಮಿಸ್ಟ್ರಿ ಬೌಲರ್ ತರ ಸಖತ್ತಾಗಿ ಬೌಲ್ ಮಾಡ್ತಾರೆ. ನಮ್ಮ RCB ಕಡೆನು ಲಾಸ್ಟ್ ಸೀಸನ್ ಏನೋ ಅವ್ರ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡಿದಂತಹ ಪರ್ಫಾರ್ಮೆನ್ಸ್ ಬಂದಿಲ್ಲ. ಆದ್ರೂ ನಾನು ಈ ಸಲ ಇವ್ರನ್ನೇ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೊತಾ ಇದ್ದೀನಿ. ಇವ್ರ ಕಡೆಯಿಂದ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದೇನಂದ್ರೆ RCB ಟೀಮು ಸಹ ಫ್ಯಾನ್ಸು ಅಷ್ಟೇ ಇವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ಲಿ, ವಿಕೆಟ್ ಟೇಕಿಂಗ್ ಆಗಿ ಮೂಡ್ ಬರ್ಲಿ ಅಂತ ಭಾವಿಸ್ತಾರೆ. ಇದು RCBಯ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11. ಬಟ್ ಇದರಲ್ಲಿ ಜಾಸ್ ಹಾಜಲ್ವುಡ್ ಇದಾರಲ್ವಾ, ಅವರು ಇನಿಷಿಯಲ್ ಸ್ಟೇಜಸ್ ಆಫ್ IPL ನ ಮಿಸ್ ಮಾಡ್ಕೊತಾ ಇದಾರಲ್ವಾ, ಅವ್ರ ಪ್ಲೇಸ್ ಅಲ್ಲಿ ಜಾಕಬ್ ಡೆಬಿನ ಆಡಿಸ್ತೀನಿ. ಇವರು ಜಾಸ್ ಹಾಜಲ್ವುಡ್ಗೆ ಪರ್ಫೆಕ್ಟ್ ರಿಪ್ಲೇಸ್ ಅಂತ ಹೇಳಕ್ ಆಗಲ್ಲ ಅವ್ರನ್ನ. ಬಟ್ ಆದ್ರೂ ಅವ್ರು ಒಂಥರ ಗುಡ್ ಬೌಲರ್ ಏನೇ, ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾರೆ. ಇವ್ರ ಪ್ಲೇಸ್ ಅಲ್ಲಿ ಬೇರೆ ಇನ್ಯಾರನ್ನೂ ಹಾಕೊಳಕ್ ಆಗಲ್ಲ, ಜಾಕಬ್ ಡೆಬಿನ ಆಡಿಸ್ತೀನಿ. ಮತ್ತೆ ಯಶ್ ದಯಾಲ್ದು ಇನ್ನೂ ಕನ್ಫರ್ಮೇಶನ್ ಇಲ್ಲ, ಅವ್ರು ಈ ಸಲ IPL ಆಡ್ತಾರೋ ಇಲ್ವ ಅನ್ನೋದು ಯಾವುದೇ ಇನ್ನೂ RCBನೂ ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಕೊಟ್ಟಿಲ್ಲ. ಬಟ್ ಬರ್ತಿರೋ ರಿಪೋರ್ಟ್ ಪ್ರಕಾರ ಏನಂದ್ರೆ ಯಶ್ ದಯಾಲ್ ಅವರು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದಾರಂತೆ. ಬಟ್ ನಮ್ಮ RCB ಟೀಮ್ ಜೊತೆ ಸೇರಿ ಅಲ್ಲ, ಅವ್ರ ವೈಫ್ ರೀಸೆಂಟ್ ಆಗಿ ಮದುವೆ ಆಗಿದ್ರಲ್ವಾ, ಅವ್ರ ವೈಫ್ ಶೇರ್ ಮಾಡ್ಕೊಂಡಿದ್ದಾರೆ ಇವ್ರು ಪ್ರಾಕ್ಟೀಸ್ ಮಾಡ್ತಾರೋ ವಿಡಿಯೋಸ್. ಅಲ್ಲಿ ಗೊತ್ತಾಯ್ತು ಇವರು ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಅಂತ. ಬಟ್ ಇವರು ಇನ್ನೂ IPL 2026 ನ ಆಡ್ತಾರೋ ಇಲ್ವೋ ಅಂತ ಇನ್ನ ಯಾವ್ದೋ ಕನ್ಫರ್ಮೇಶನ್. ಈ ವೇಳೆ ಯಶ್ ದಯಾಲ್ ಏನಾದ್ರು ಮಿಸ್ ಆದ್ರೆ ಅವ್ರ ಪ್ಲೇಸ್ ಅಲ್ಲಿ ನಾನು ರಸಿಕ್ ದಲಾಮ್ನ ಆಡಿಸ್ತೀನಿ. ಮತ್ತೆ ನೀವು ಕೇಳ್ಬೋದು ವೆಂಕಟೇಶ್ ಅಯ್ಯರ್ನ ಆಡಿಸ್ಬೋದಲ್ಲ ಅಂತ. ಬಟ್ ವೆಂಕಟೇಶ್ ಅಯ್ಯರ್ಗೆ ನಾನು ಪ್ರಿಫರೆನ್ಸ್ ಕೊಡ್ತಾ ಇಲ್ಲ, ದೇವದತ್ ಪಡಿಗಲ್ಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದೀನಿ. ಮತ್ತೆ ಜಾಕಬ್ ಬೆಥಲ್ನು ಆಡಿಸ್ಬೋದಲ್ಲ ಅಂತ ಕೇಳ್ತೀರಾ, ಲಾಸ್ಟ್ ವರ್ಲ್ಡ್ ಕಪ್ ಅಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ರಲ್ವಾ, ನೀವು ಕೇಳ್ಬೋದು. ಬಟ್ ನಾನು ಅವ್ರು ಬಂದು ಮೋರಪ್ಪೆ ಮಿಡ್ಲ್ ಆರ್ಡರ್ ಬ್ಯಾಟರ್. ನಮ್ಗೆ ಮಿಡ್ಲ್ ಆರ್ಡರ್ ಅಲ್ಲಿ ಸಖತ್ತಾಗಿದ್ದಾರೆ, ದೇವದತ್ ಪಡಿಕಲ್ ಇರ್ಬೋದು, ರಜತ್ ಪಟಿದಾರ್ ಇರ್ಬೋದು, ಪ್ರತಿಯೊಬ್ರು ಇದ್ದಾರೆ. ಅವ್ರನಲ್ಲಿ ಇದು ರಿಪ್ಲೇಸ್ ಮಾಡಕ್ ಆಗಲ್ಲ, ಬೇರೆ ಅವ್ರನಲ್ಲಿ ರಿಪ್ಲೇಸ್ ಮಾಡಕ್ ಆಗಲ್ಲ. ಮತ್ತೆ ಅವ್ರು ಕೊಟ್ರೆ ಓಪನಿಂಗ್ ಸ್ಥಾನ ಕೊಡ್ಬೇಕು. ಯಾವಾಗ ಪಿಲ್ಸಾಲ್ಟ್ ಏನಾದ್ರು ಸ್ವಲ್ಪ ಚೆನ್ನಾಗಿ ಬ್ಯಾಟಿಂಗ್ ಆಡಿಲ್ಲ ಅಂದ್ರೆ ಆಗ ಒಂದ್ ಚಾನ್ಸ್ ಅವ್ರು ಕೊಡೋ ಚಾನ್ಸ್ ಇರುತ್ತೆ. ಇಲ್ಲ ಅಂದ್ರೆ ನಾನು ಜಾಕಬ್ ಬೆಥಲ್ನ ಬೆಂಚಲ್ಲೇ ಕೂರಿಸ್ತೀನಿ. ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಫ್ರೇಮ್ ಮಾಡಿದಾದ್ಮೇಲೆ ನಮ್ಮ RCBದು 11 ಯಾವ ತರ ಇದೆ ಅಂದ್ರೆ ಆಪೋಸಿಷನ್ಸ್ ಏನಾದ್ರು ಅವರು ನೋಡಿದ್ರೆ ಹುಚ್ಚ ಉಯ್ಕೊಬಿಡ್ತಾರೆ, ಆ ತರ ಇದೆ. ನಿಜ ಸಖತ್ತಾಗಿದೆ. ಒನ್ ಆಫ್ ದಿ ಬೆಸ್ಟ್ ಸ್ಟ್ರಾಂಗೆಸ್ಟ್ ಟೀಮ್ ಅಂದ್ರೆ ನಮ್ಮ RCB ಅಂತ ಹೇಳ್ಬೋದು. ಪ್ರತಿಯೊಂದು ನೋಡಿ, ಬ್ಯಾಟಿಂಗ್ ಆರ್ಡರ್ ಇರ್ಬೋದು, ಮಿಡ್ಲ್ ಆರ್ಡರ್ ಇರ್ಬೋದು, ಮತ್ತೆ ಬೌಲಿಂಗ್ ಇರ್ಬೋದು, ಪ್ರತಿಯೊಂದ್ರಲ್ಲೂ. ಮತ್ತೆ ಲೇಕ್ ಟು ಲೇಕ್ ರಿಪ್ಲೇಸ್ಮೆಂಟ್ಸ್ ಇದೆ ನಮ್ಮ RCB ಕಡೆ. ಯಾವ ತರ ನಾವು ಆಕ್ಷನ್ ಅಲ್ಲಿ ನಮ್ಮ ಕೋಚಸ್ ಯಾವ ತರ ಪ್ಲಾನ್ ಮಾಡಿ ತಗೊಂಡ್ರು ಅಂದ್ರೆ ಯಾವುದೇ ಎಲ್ಲೂ ಅಷ್ಟೇ, ಬ್ಯಾಟಿಂಗ್ ಇದ್ರಲ್ಲಿ ಇರ್ಬೋದು, ಮಿಡಲ್ ಆರ್ಡರ್ ಅಲ್ಲಿ ಇರ್ಬೋದು, ಬೌಲಿಂಗ್ ಅಲ್ಲಿ ಇರ್ಬೋದು, ಎಲ್ಲೂ ಅಷ್ಟೇ ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ.
ಎಲ್ಲಾನು ಪರ್ಫೆಕ್ಟ್ ಆಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು, ಯಾವ್ದೇ ಸ್ಲಾಟು ವೀಕ್ ಇದೆ ಅಂತ ಗೊತ್ತಾಗ್ಬಾರ್ದು. ಆ ತರ ಟೀಮ್ ನ ಫ್ರೇಮ್ ಮಾಡಿದ್ದಾರೆ. ಹೌದು, ಯಾವ ತರ ಕೋರ್ ಬಿಲ್ಡ್ ಮಾಡಿದಾರೆ ಅಂದ್ರೆ ಬೇರೆ ಟೀಮ್ಸ್ ಯಾರ ಕೈಲೂ ಈ ತರ ಟೀಮ್ ನ ಬಿಲ್ಡ್ ಮಾಡಕ್ ಆಗಿಲ್ಲ ಅಂತ ಅಂದ್ರೆ ಇದು ಸಖತ್ತಾಗಿ ಮಾಡಿದ್ದಾರೆ. ಬೇರೆ ಟೀಮ್ಸ್ ಮಾಡಿದಾವೆ, ಬಟ್ ಅವ್ರಿಗಿಂತೂ ಸ್ವಲ್ಪ ಚೆನ್ನಾಗಿ ನಮ್ಮ RCB ಮಾಡಿದೆ. ನೋಡಿ ಯಾವ ತರ ಟೀಮ್ ಕಾಣ್ತಾ ಇದೆ ಅಂತ, ಸಖತ್ತಾಗಿದೆ. ಅದು ಬೇರೆ ಡಿಪೆಂಡಿಂಗ್ ಚಾಂಪಿಯನ್ಸ್ ಬೇರೆ. ಲಾಸ್ಟ್ ಸೀಸನ್ ಯಾವ್ದಾದ್ರು ಚೆನ್ನಾಗಿ ಆಡ್ತಾ ಇದ್ರು ಅವ್ರನ್ನೇ ರಿಟರ್ನ್ ಮಾಡ್ಕೊಂಡು ಕೋರ್ ಬಿಲ್ಡ್ ಮಾಡಿದ್ರು. ಅದ್ರ ಜೊತೆಗೆ ಈಗ ಸುಮ್ನೆ ಬ್ಯಾಕಪ್ ಪ್ಲೇಯರ್ಸ್ ಆಗಿ ಬೇರೆ ಯಂಗ್ಸ್ಟರ್ಸ್ ನ ತಗೊಂಡಿರೋದು. ನಂಗೆ ಯಾಕೋ ಈ ಟೀಮ್ ನೋಡ್ತಾ ಇದ್ರೆ ಈ ಸಲನು ಟಾಪ್ 2 ಅಲ್ಲಿ ಫಿನಿಶ್ ಮಾಡುತ್ತೆ, ಮತ್ತೆ IPL ಟ್ರೋಫಿನ ಹೊಡೆಯೋ ಚಾನ್ಸಸ್ ಕೂಡ ಜಾಸ್ತಿನೇ ಇದೆ ಅಂತ ಹೇಳ್ತೀನಿ. ಇದು ನಮ್ಮ RCB ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ RCB ಫ್ಯಾನ್ಸ್ ನಿಮ್ಮ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗಾಯ್ಸ್ ಟೇಕ್ ಕೇರ್, ಬಾಯ್.